ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ಎಕ್ಸ್ಪ್ಲೋರ್ ಚಾನಲ್. ನಾನು ಶಿವರಾಜ್. ವಿದ್ಯಾರ್ಥಿಗಳೇ, ನೀವೇನಾದರೂ SSLCಯನ್ನು ಮುಗಿಸಿದ್ದು ITI ಅಂತಂದರೆ ಟೆಕ್ನಿಕಲ್ ಕೋರ್ಸಲ್ಲಿ ವ್ಯಾಸಂಗ ಮಾಡುವಂತಹ ಆಸಕ್ತಿ ಹೊಂದಿದ್ದೇ ಆದರೆ ಇಲ್ಲಿದೆ ನಿಮಗೆ ಒಂದು ಸುವರ್ಣ ಅವಕಾಶ. ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಆಗಸ್ಟ್ 2025 ಶೈಕ್ಷಣಿಕ ವರ್ಷದಲ್ಲಿ ದಾಖಲಾತಿ ಪಡೆಯಲು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರವಾಗಿ ಆಹ್ವಾನಿಸಲಾಗಿದೆ. ಇದಕ್ಕೆ ನೀವು ಎಲ್ಲಿ ಅಪ್ಲಿಕೇಶನ್ಸ್ ಅನ್ನೋದನ್ನ ಹಾಕಬೇಕು, ಅಗತ್ಯ ದಾಖಲೆಗಳಾದರೂ ಏನು, ಕೊನೆಯ ದಿನಾಂಕ ಆದರೂ ಯಾವುದು, ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ವಿ. ನೀವು ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದ ಒಳಗಡೆ ಹೋಗೋಣ. ಏನು ಇದು ITI ಟೆಕ್ನಿಕಲ್ ಕೋರ್ಸ್ ಆಗಿರ್ತದೆ. ಇದರಲ್ಲಿ ಹಲವಾರು ಬ್ರಾಂಚಸ್ ಅನ್ನೋದನ್ನ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 270 ಸರ್ಕಾರಿ ಹಾಗೂ 192 ಅನುದಾನಿತ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಆದರೂ ಏನು? SSLCಯನ್ನು ನೀವು ಪೂರ್ಣಗೊಳಿಸಿರಬೇಕಾಗಿರ್ತದೆ. ನಿಮ್ಮ ಒಂದು ವಯೋಮಿತಿ 14 ವರ್ಷಗಳ ಮೇಲ್ಪಟ್ಟು ವಯೋಮಿತಿಯನ್ನು ಹೊಂದಿರಬೇಕಾಗ್ತದೆ. ಇದಕ್ಕೆ ಅಗತ್ಯ ದಾಖಲೆಗಳಾದರೂ ಏನು, ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಹೆಸರಿದೆ. ನಿಮ್ಮ ಒಂದು SSLCಯ ಅಂಕಪಟ್ಟಿಯ ಪ್ರತಿ ಜೆರಾಕ್ಸ್ ಅಂತಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಅನ್ನೋದು ಬಂದಿರಲ್ಲ, ಸೊ ಅದಕ್ಕೋಸ್ಕರ ರಿಸಲ್ಟ್ ಶೀಟನ್ನು ಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರ್ತದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನ ಪ್ರತಿ ಮತ್ತು ನಿಮ್ಮ ಒಂದು ಭಾವಚಿತ್ರ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ, ಇಷ್ಟು ಡಾಕ್ಯುಮೆಂಟ್ಸ್ ಅನ್ನೋದು ಕಂಪಲ್ಸರಿ ಇರಬೇಕಾಗುತ್ತೆ. ಇನ್ನು ಎಲ್ಲಿ ಅಪ್ಲೈ ಮಾಡಬೇಕು? ನಾನು ಮೊದಲೇ ಹೇಳಿದೆ ಆನ್ಲೈನ್ ಅಂತ. ಈ ಒಂದು ಅಪ್ಲಿಕೇಶನ್ನ ಎಲ್ಲಿ ಸಲ್ಲಿಸಬೇಕು ಅದರ ಒಂದು ಲಿಂಕ್ ಅನ್ನೋದನ್ನ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮುಖಾಂತರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕೊನೆಯ ದಿನಾಂಕ ಆದರೂ ಯಾವಾಗ? ಇದೇ ತಿಂಗಳ ಅಂತಂದರೆ ಮೇ 28ನೇ ತಾರೀಕು ಈ ಒಂದು ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತದೆ. ಇಷ್ಟು ವಿದ್ಯಾರ್ಥಿಗಳೇ, ನಿಮಗೆ ITI ಮಾಡಬೇಕಂತ ಆಸಕ್ತಿ ಇದ್ದರೆ ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚಿನ ಒಂದು ಫೀಸ್ ಅನ್ನೋದನ್ನ ಪೇ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಸರ್ಕಾರಿ ಕೋಟಾದಡಿ ಅರ್ಜಿಯನ್ನು ಸಲ್ಲಿಸಿ ನೀವು ITIಗೆ ಜಾಯ್ನ್ ಆಗ್ಬೋದು. ನಮಸ್ಕಾರ.